ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಲ್ರೂ ಗಮನ ಸೆಳೆಯೋ ಒಂದು ಬ್ಲ್ಯಾಕ್ ಚಿಕನ್ ರೆಸಿಪಿನ ಮಾಡ್ತಿದ್ದೇನೆ. ಹಸಿರು ಮೆಣಸಿನ್ಕಾಯಿನ ಘಮ, ಸೋಯಾ ಸಾಸ್ನ ಫ್ಲೇವರ್ ಮತ್ತು ಸರಳವಾಗಿ ಮಾಡುವ ಈ ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಒಂದು ಚಿಕನ್ನ ಹೇಗೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಸೊ ಏನೆಲ್ಲ ಬೇಕು ಅಂತ ನೋಡೋಣ. ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಗರ್, ಸ್ವಲ್ಪ ಉಪ್ಪು, ಅರಿಶಿಣ, ಎಣ್ಣೆ, ಸೋಯಾ ಸಾಸ್, ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ 1.5 kg ಆಗೋಷ್ಟು ಚಿಕನ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು, ಪ್ಯಾನ್ ಕಾದಾದ್ಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಡೈರೆಕ್ಟ್ ಚಿಕನ್ನೇ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಚಿಕನ್ ಹಾಕೊಂಡಾದ್ಮೇಲೆ ನಾನಿಲ್ಲಿ ಅರಿಶಿನ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿ ತುಂಬಾ ಈಸಿಯಾಗಿರುತ್ತೆ ಮತ್ತು ಈ ರೆಸಿಪಿ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ಬೇಗ ಮಾಡ್ಕೋಬೋದು. ಸೈಡ್ ಡಿಶ್ಶಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ನಾನಿಲ್ಲಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ತಿದ್ದೀನಿ. ಈ ಚಿಕನ್ನು ಇವೆರಡು ಜೊತೆನೇ ಬೇಯಬೇಕು. ಇದ್ರ ಫ್ಲೇವರು ಚಿಕನ್ಗೆ ಹಿಡಿಬೇಕು. ಅಲ್ಲಿವರೆಗೂ ಕೂಡ ಇದನ್ನ ಚಿಕನ್ನ ಬೇಯಿಸ್ಕೋಬೇಕು. ಸೊ ಮುಚ್ಚಿಬಿಟ್ಟು ಬೇಯಿಸೋಣ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ನೀರೆಲ್ಲ ಹಿಂಗೋವರೆಗೂ ಕೂಡ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇನ್ನೂ ಆಗಿಲ್ಲ, ಇದು ನೀರಿನ್ನ ಇದೆ, ತುಂಬ ಇದೆ. ಸೊ ಈ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಈ ಚಿಕನ್ನ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಚಿಕನ್ನಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಆಯಿಲ್ನ ಬಿಟ್ಕೊಂಡಿದೆ ಇದು. ನಾವಿದಕ್ಕೆ ಸೋಯಾ ಸಾಸ್ನ ಹಾಕೋಣ. ಸೋಯಾ ಸಾಸ್ ನಿಮ್ಗೆ ಇಷ್ಟ ಆದರೆ ಜಾಸ್ತಿನೇ ಹಾಕೋಬೋದು. ನಾನು ಸ್ವಲ್ಪ ನಮ್ಮ ಮನೇಲಿ ಇಷ್ಟಪಡಲ್ಲ ಅಂತ ಸ್ವಲ್ಪ ಸೋಯಾ ಸಾಸ್ನ ಹಾಕಿದ್ದೀನಿ. ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತೀನಿ. ಶುಗರ್ನ ಆ್ಯಡ್ ಮಾಡೋದ್ರಿಂದ ಒಂಥರ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಬಹುದು, ಈಗ ಬ್ಲ್ಯಾಕ್ ಚಿಕನ್ ರೆಡಿಯಾಗಿ ಹೋಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಬಹುದು ಹೇಗೆ ಬಂದಿದೆ ಅಂತ. ಸೊ ಇನ್ನಷ್ಟು ರುಚಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.